ಸ್ತ್ರೀ ತಾಯಿಯಾಗಿ ಕರುಳು ಹರಿದುಕೊಂಡು ಜನ್ಮ ಕೊಟ್ಟವಳು. ಸ್ತ್ರೀ ಮಡದಿಯಾಗಿ ಸಂಗಾತಿಯಾಗಿ ಬದುಕನ್ನ ಕಟ್ಟಿಕೊಟ್ಟವಳು. ಸ್ತ್ರೀ ಮುದ್ದು ಮಗಳಾಗಿ ಬಾಳ ಕನಸಿಗೆ ಬಣ್ಣ ತುಂಬಿದವಳು. ಸ್ತ್ರೀ ಸೋದರಿಯಾಗಿ ಗೆಳತಿಯಾಗಿ ಈ ಬದುಕನ್ನ ಪರಿಪೂರ್ಣಗೊಳಿಸಿದವಳು. ಸ್ತ್ರೀ ಪುರುಷನ ಕಾಮತೃಷೆಗೆ ಬಲಿಯಾಗಿ ಕತ್ತಲ ಕೂಪದಲ್ಲಿ ನರಳಿದವಳು. ಸ್ತ್ರೀ ಅತ್ಯಾಚಾರಗೊಂಡು ಬದುಕಿಗೆ ಕೊನೆ ಚುಕ್ಕಿ ಇಟ್ಟವಳು. ಭಾರತದಲ್ಲಿ ಸ್ತ್ರೀ ಪೂಜಿಸಲ್ಪಡುತ್ತಾಳಂತೆ, ನಿಜವೇ? ಇಂದು ನಮ್ಮ ದೇಶದಲ್ಲಿ ವರ್ಷಕ್ಕೆ 25,000ಕ್ಕೂ ಹೆಚ್ಚು ಅತ್ಯಾಚಾರಗಳು ನಡೆಯುತ್ತಿವೆ. ಅದರಲ್ಲೂ 7,500ಕ್ಕೂ ಹೆಚ್ಚು ಚಿಕ್ಕ ಮಕ್ಕಳ ಅತ್ಯಾಚಾರವಾಗುತ್ತಿದೆ. ಬರೀ ಸ್ತ್ರೀ ಎಂದರೆ ಸಾಕೆ ಅತ್ಯಾಚಾರ ತಡೆಗಟ್ಟಿ ಸ್ತ್ರೀ ಸ್ವಾತಂತ್ರ್ಯಕ್ಕೆ ಸಹಕಾರಿಯಾಗಿ